ಸರ್ಕಾರ ಮಾಡ್ತಾ ಇರೋದು ಇವಾಗ ಕೋರ್ಟ್ ಆರ್ಡ್ರ್ ಕೊಟ್ಟಿದೆಯಲ್ವ ನಿಲ್ಲಿಸ್ಬೇಕು ಅಂತ ಇವ್ರು ಕಾನೂನು ಕ್ರಮ ತಗೋಬೋದಲ್ಲ. ಇಲ್ಲ ಎಲ್ಲ ಬೋರ್ಡ್ ಮಾಡ್ಕೊಂಡು ಓಡಿಸ್ಲಿ ಇವಾಗ. ಅದೇ ಆಯ್ತು ಕಣ್ಣೋರ್ಸೋ ಕೆಲಸ ಆಯ್ತು ಮಾಡಬೇಕು ಅವರು. ಹಿಡಿಬೇಕು ರೀ ಅಂಥವ್ರಿಗೆ ಹಿಡಿದು ಹಾಕ್ಬೇಕು. ಇಲ್ಲ ಹೊಡಿ ಇಲ್ಲಿ ನಮ್ಗಾರು ಕೊಡಲಿ, ನೀವು ಹಿಡಿದು ಆಟೋದವ್ರು ಹಿಡಿದು ಹೊಡೆದಾಕ್ರಿ ಅಂತ ಹೇಳಿ ಹೊಡೆದಾಕ್ತೀವಿ ನಾವು ಅಲ್ವಾ. ಸುಮ್ಮನೆ ಆತಿಗೆ ನಾನು ನಿಲ್ಸಿದ್ದೀನಿ, ನಾನು ಇದು ಮಾಡಿದ್ದೀನಿ ಅನ್ನೋದು ರಾತ್ರಿ ಸೂಟ್ ಕೇಸ್ ಬಂದರೆ ಸುಮ್ಮನೆ ಆಗೋದು. ಮುಲಾಜಿಲ್ಲ ನೋಡಿರಿ. ರ್ಯಾಪಿಡಾಗಿ ಒಂದು 50,000 ಜನ ಓಡಿಸಿದ್ರು ಎಷ್ಟು ದುಡ್ಡಾಗುತ್ತೆ ನಿಮಗೆ? ಕೋಟಿಗಟ್ಟಲೆ ದುಡ್ಡಾಗುತ್ತೆ. ಒಂದು ನೈಟಿಗೆ ಒಂದು ಸೂಟ್ ಕೇಸ್ ಹೋದ್ರೆ ಮುಗೀತಪ್ಪ ಅಲ್ವಾ. ಬಂದಾಗಲ್ಲ ಮತ್ತೆ ಅದೇನೇ ಆಗ್ತಾ ಇರೋದು. ಈಗ ಜಡ್ಜ್ಮೆಂಟ್ ಬಂದಿದೆಯಲ್ಲ ಸ್ಟಾಪ್ ಮಾಡಿ ಅಂತ. ಜಡ್ಜ್ಮೆಂಟ್ ಬಂದಿದೆ. ಬಂದು ಎಷ್ಟು ದಿವಸ ಆಯ್ತು ಹೇಳ್ರಿ? ಅವೆಲ್ಲ ಆಯ್ತು 4 ವಾರ ಆಗ್ಬೋದು. 4 ವಾರ ಆಯಿತು. ಅವ್ರಿಗೆ ಎಷ್ಟು ದಿವಸ ಟೈಮ್ ಕೊಟ್ಟಿರೋದು? 6 ವಾರ. ಎಲ್ಲಿ ನಿಲ್ಸವ್ರೆ ಸರ್? ಅದು ಹುಡುಗಿಯರೇ ಎತ್ಕೊಂಡು ಹೋಗ್ತಾ ಇರೋದು. ಗಂಡ ಹೆಂಡತಿ ಗೊತ್ತಾ? ನೋಡಿದ್ದೀರಾ ನೀವು? ನಾವು ನೋಡ್ತಾ ಇರ್ತೀವಿ. ಅದು ಅವನು ಈಗ ಕುತ್ಕೊಂತಾನೆ ಆಫ್ ಹಾಕೊಂಡಿರ್ತಾಳೆ, ಸರಿ ಮಾಡೋದು ಬೇರೆ. ಅವನು ತೆಗ್ದು ಬಟ್ಟೆನ ಅಂಥವು ನೋಡಿದ್ದೀವಿ ಗೊತ್ತಾ? ಅದೇ ಆತಿಗೆ ಮಾಡ್ಬೇಕು ಈ ಥರ ಕೆಲಸಗಳು. ಸರ್ಕಾರ ಕಂಡೀಷನ್ ಕ್ರಮ ತಗೊಳ್ಳಿ, ನಿಲ್ಲಿಸ್ಲಿ. ನಮಗೂ ಹೊಟ್ಟೆ ಮೇಲೆ ಆತು ಹೊಡಿತಾರೆ. ನೀವು ಮುಲಾಜಿಲ್ಲ ಅವರೇ. ನಮ್ಮ ಎದುರಿಗೆ ಒಬ್ಬ ಹೇಳ್ತಾ ಇದ್ದಾನೆ ರೀ ಅವತ್ತು 1,500,000 ಮಾಡಿದೆ ಅಂತಾರೆ. ನಾವು 1,500,000 ಮಾಡೋಕ್ಕಾಗ್ತಾಯಿಲ್ಲ ಡೈಲಿ ಗೊತ್ತಾ? ಮತ್ತು ನಮ್ಮ ಲಾಸ್ ಅಲ್ವಾ? ನಾವಿವತ್ತು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಕೊಂಡ್ರೆ ಹೊಸ ಗಾಡಿ ತೊಗೊಂಡ್ರೆ ಇವತ್ತು 10,000 ಫೈನಾನ್ಸ್ ಕಟ್ಟಬೇಕು. ಎಲ್ಲಿಂದ ಕಟ್ತಾನೆ ಅವನು? ಈ ಥರ ಬಿಸ್ನೆಸ್ ಅಲ್ವಾ? ಇದು ತಪ್ಪು. ಸರ್ಕಾರ ಕ್ರಮ ತಗೊಳ್ಳಿ, ನಿಲ್ಲಿಸ್ಲಿ, ಅವಾಗ ನಾವು ಒಪ್ಕೊಂತೀವಿ. ಇನ್ನೊಂದು ಕನ್ಫರ್ಮ್ ಆಗಿ ನಿಲ್ಸಿದ ಮೇಲೆ ನಮಗೆ ಕನ್ಫರ್ಮ್ ಆಗೋದು. ಸುಮ್ಮನೆ ನಾಯಿ ಮಾತಲ್ಲ ಸುಳ್ಳು. ಇವರೇ ಆಶ್ವಾಸನೆ ಕೊಡ್ತಾರಲ್ಲ ರಾಜಕೀಯದವ್ರು, ಗೊತ್ತಿಲ್ವಾ? ರಾಜಕೀಯದ ಆಶ್ವಾಸನೆ ಕೊಟ್ಟಂಗೆ ಕೊಡೋದು ಅಷ್ಟೇನೆ. ಅದೇ ರಾಜಕೀಯ ಬೇಳೆ ಬೇಯಿಸ್ಕೊತಾ ಇದ್ದಾರೆ. ಮುಲಾಜಿಲ್ಲ. ನಮಗೂ ಏನೋ ನಿಲ್ಸ್ಬಿಟ್ಟವನು ಅಂತ ನಾವು ತಿಳ್ಕೊಬೇಕು. ಹೊಡಿತಾನೆ ಇದ್ದಾರೆ ಆಟೋ ಸ್ಕೂಟ್ರ್ನವರು. ಈಗಲೂ ಟಿಪ್ ಮಾಡ್ತಾರೆ. ಜಸ್ಟ್ ಒಂದು 2 ನಿಮಿಷ ಮುಂದೆ ಬಂದರೆ ಎದುರುಗಡೆನೇ ಮಾತಾಡ್ಸ್ತಾರೆ. ಇನ್ನೊಂದು ಅದು ಬೈಕ್ ಟ್ಯಾಕ್ಸಿನ ಎಲ್ಲೋ ಬೋರ್ಡ್ ಮಾಡಿಬಿಟ್ರೆ ನಿಮಗೆ ಏನಾದರೂ ಪ್ರಾಬ್ಲಮ್ ಇದೆಯಾ? ಮಾಡ್ಕೊಳ್ಳಿ ಬಿಡಿ, ಏನು ಮಾಡೋಕ್ಕಾಗಲ್ಲ. ಅವನು ಟ್ಯಾಕ್ಸ್ ಕಟ್ಟಬೇಕಾಗ್ತಲ್ಲ, ಸುಮ್ಮನೆ ಹೊಡಿಯೋಕ್ಕಲ್ಲ. ಅವನು ಟ್ಯಾಕ್ಸ್ ನಿಮ್ಮ ಒಂದು ಟ್ಯಾಕ್ಸು, ಒಂದು ಬಟ್ಟೆ, ಒಂದು ಗಾಡಿ ಯೂನಿಫಾರಮು ಅದೆಲ್ಲ ಕಟ್ಕೋಬೇಕಾಗ್ತದೆ. ಏನು ಇಲ್ದಲೆ 20,000 ಗಾಡಿ ತೊಗೊತಾನೆ, 1,500,000 ದುಡಿಮೆ ಮಾಡ್ತಾನಪ್ಪ. ನಾವು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಆತಿಗೆ ನಾವು ಇದು ಮಾಡಬೇಕು. ಸಿಟಿ ಸರ್ವಿಸ್ ಅಂತ ನಮಗೆ ಯಾತಿಗೆ ಆಟೋ ಬಿಡಬೇಕು? ಆಟೋ ಬಿಟ್ಟರು, ಕಾರ್ ಬಿಟ್ಟರು, ಟ್ಯಾಕ್ಸಿ ಬಿಟ್ಟರು, ಎಲ್ಲ ಬಿಟ್ಟರು ಓಕೆ ಹೋಲಿ. ಅವರವರು ಚೈತನ್ಯ ತಕ್ಕಂತೆ ಓಡಾಡ್ತಾರೆ ಜನಗಳು. ಏನು ಮಾಡೋಕ್ಕಾಗಲ್ಲ. ಅದು ತಗೊಂಡು ಇವ್ರು ಸ್ಕೂಟ್ರ್ನವರು ಬಿಟ್ಬಿಟ್ರೆ ನೀನು ನಾಳೆ ಇದು ಮಾಡ್ತೀಯಪ್ಪ. ನಿನಗೆ ಎಷ್ಟು ಕೊಡ್ತಾರಪ್ಪ ಸಂಬಳನ? ಎಷ್ಟು ಕೊಡ್ತಾರೆ ಹೇಳ್ರಿ? ಒಂದು 20 ಕೊಡ್ತಾರೆ. 20 ಕೊಡ್ತಾರೆ. ನೀನು 1,500,000 ದುಡಿತೀನಿ ಅಂತಾರೆ. ನೀನೇನು ಮಾಡ್ತೀಯಾ? 45,000 ಬರ್ತದೆ. ನಾನು ಒಂದು 20,000 ಕೊಟ್ಟು ಸ್ಕೂಟ್ರ್ ತೊಗೊಳ್ಳೋಣ ಅಂತ ಅಲ್ವಾ? ಅದು ತಪ್ಪು. ಇವರು ಗೌರ್ಮೆಂಟ್ ಒಂದು ರೂಲ್ಸ್ ಮಾಡಿಕೊಟ್ರಿ ಮಾಡಿದ್ರೆ ಓಕೆ. ಹೌದೌದು, ರೂಲ್ಸ್ ಮಾಡಲಿ. ಅವನು ದುಡ್ಕೊಳ್ಳಿ, ಬೇಡ ಅಂತ. ಎಲ್ಲನೂ ಕೊಡಲಿ, ಮಾಡ್ಕೊಳ್ಳಿ. ಆ ಥರ ಮಾಡಿದ್ರೆ ನಮ್ಗೆ ತಪ್ಪೇನಲ್ಲ. ಅದು ನಾವು ಹೇಳೋದು ಅಷ್ಟೇನಿಲ್ಲ. ಆಟೋದ್ರೆ ಎಲ್ಲರೂ ಒಂದೇನೆ, ಎಲ್ಲರೂ ಹೊಟ್ಟೆಪಾಡಿಗೆ ದುಡಿಯ. ನೀನು ಹೊಟ್ಟೆಪಾಡಿಗೆ ಮಾಡೋದು, ನಾವು ಹೊಟ್ಟೆಪಾಡಿಗೆ ಮಾಡೋದು. ಯಾರು ಸುಮ್ಮನೆ ಮಾಡಲ್ಲ. ನಿಮ್ಮ ವಾದ ಏನು? ನಾವೇನು ಥರ ಯಾವ ಥರ ಟ್ಯಾಕ್ಸು ಬಟ್ಟೆ ಗಿಟ್ಟೆ ಅಂದರೆ ಹಾಕೊಳ್ತೀವಿ, ಆ ಥರ ಒಂದು ಲೀಗಲಾಗಿ ಮಾಡ್ತೀವಿ. ಆ ಥರ ನೀವು ಲೀಗಲಾಗಿ ಮಾಡಿ ಅದನ್ನು ಮಾಡಲಿ. ಅದೊಂಥರ ಬೇಕಲ್ಲ. ಅದರ ಕಷ್ಟ ಇದೆ. 2 ವೀಲರಲ್ಲಿ ಹೋಗೋದು, ಲೇಡೀಸ್ ಹೋಗೋದು, ಎಲ್ಲರೂ ಆಕ್ಸಿಡೆಂಟ್ ಆದ್ರೆ ಏನು ಮಾಡ್ತಾರೆ? ಈ ಮಾಮೂಲಿ ಗಾಡೀಲಿ ಹೋದರೆ ಏನಾಗುತ್ತೆ? ಪ್ರಾಬ್ಲಮ್ ಆಗಲ್ವ? ಅದೆಲ್ಲ ಕಷ್ಟ ಇದೆ. ಸರಿ ಸರ್, ಹಂಗಾದ್ರೆ ಓಕೆ ಸರ್.